ಮಗಳ ಬೆದರಿಕೆಯ ಶಬ್ದವನ್ನು ಕೇಳಿ ಬಂದವ ನಾನು. ಇಲ್ಲಿ ನೋಡಿದ್ರೆ ನೀನೊಬ್ಬ ನಿಂತಿದ್ದಿ. ಎಲ್ಲಾ ಮನುಷ್ಯನೇ, ಯಾರು ನೀನು? ನಾನು ಇಲ್ಲದ ಸಂದರ್ಭದಲ್ಲಿ ನನ್ನ ಅಪ್ಪಣೆಯನ್ನು ಪಡೆಯದೆ ಅನಾಗರಿಕನಂತೆ ಗುಹೆಯನ್ನು ಪ್ರವೇಶಿಸಿದ್ದು ಮಾತ್ರವಲ್ಲ, ನನ್ನ ಮಗಳನ್ನು ಬೆದರಿಸಿದ್ದಿ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಹೀಗೆ ಮಾಡಿದೆ? ಎಲ್ಲವನ್ನು ಹೇಳು. ನೀನು ಬರುವುದಕ್ಕೆ ಕಾರಣ ನನ್ನ ಶಂಖಧ್ವನಿ. ಹೌದು. ಹಾಗಾದ್ರೆ ನಾನು ಯಶಸ್ಸಾದೆ. ನನ್ನ ಉದ್ದೇಶ ಇರುವುದೇ ನೀನು ಬರುವುದು. ಯಾಕೆ ಬಾಲೆಯನ್ನು ಬೆದರಿಸಿದೆ? ಹೌದು. ಏನವಳನ್ನು ಹೆದರಿಸಲಿಕ್ಕೆ ನಾನು ಶಂಖಧ್ವನಿ ಮಾಡಿದ್ದು. ಮತ್ತೆ ಯಾಕೆ ಮಾಡಿದೆ? ಈ ಮನೆಯಲ್ಲಿ ಶಂಖ ಊದುವವರಿಲ್ಲ ಬಹುಶಃ. ಅವಳಿಗೆ ಶಂಖಧ್ವನಿಯ ಪರಿಚಯ. ತೊಟ್ಟಿಲು ತೂಗುವಾಗ, ಹಾಡು ಹೇಳುವಾಗ, ಓ ಇದು ಶಂಖ ಊದುವ ಮನೆ, ಧ್ವನಿಸುವ ಮನೆ ಅಂತ ತಿಳ್ಕೊಂಡೆ ನಾನು. ಈ ಆರ್ಯಾವೃತ್ತದಲ್ಲಿ ಯಾವ ಮನೆಯಲ್ಲಿಯೂ ಶಂಖಧ್ವನಿ ಮಾಡಿದ್ರೆ ಹೆದರುವವರು ಇಲ್ಲ. ಅದು ಬೆಳಕಿನ ಸೂಚನೆಯೇ ಶಂಖಧ್ವನಿ. ಆದ್ರೆ ಗುಹಾದ್ವಾರದಲ್ಲಿ ಅವಳು ಹೆದರಿದ್ಲು. ಉದ್ದೇಶ ಹೆದರಿಸುವುದಲ್ಲ, ನಿನ್ನನ್ನು ಭರಿಸುವುದು. ನೀ ಬಂದಿ ಹೋಗಲಿ. ಯಾಕೆ ನನ್ನ ಹತ್ರ ಕೇಳದೆ ಬಂದಿ? ಕೇಳಿ ಬಂದಕ್ಕೆ ನೀವು ಇರ್ಲಿಲ್ಲಲ್ಲ. ನನ್ನ ಅಪ್ಪಣೆ ವಿನ ಬಂದಿದ್ದಿ. ನನಗೊಂದು ಬಾಗಿಲು ಇಲ್ಲದೆ ಇರುವ, ಅಂದ್ರೆ ಬಾಗಿಲು ಮುಚ್ಚದ ಮನೆಗೆ ಹೋಗಬಹುದು ಒಂದು ಮುಕ್ತ ದ್ವಾರ. ಗುಹೆಗೆ ಎಲ್ಲಿಂದ ಬಾಗಿಲು ಮುಚ್ಚುವುದು? ಬಂಡೆ ಇಡಬೇಕಷ್ಟೇ. ನೀನು ಬಂಡೆ ಎತ್ತಿ ಇಟ್ಟರೆ ನನಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಇಲ್ಲಿಗೆ ಬಂಡೆ ಎತ್ತದು. ಒಳಗಿದ್ದಂತಹ ನನ್ನ ಮಗಳು ಏನಾಗ್ತಾಳೆ? ಉಸಿರು ಕಟ್ಟಿ ಸಾಯುವುದಿಲ್ವ? ಅಲ್ಲ, ಉಸಿರು ಕಟ್ಟದಾಗೆ ಬಂಡೆ ಇಡಬಹುದು, ಮೆಲ್ಲ ರಂಧ್ರ ಇಟ್ಟು ಗಾಳಿ. ಆದ್ರೆ ಇಲ್ಲಿ ಆ ಭೀತಿ ನಿನಗಿಲ್ಲ, ಆಗದ ಕಾರಣ ಬಂಡೆ ಇಡ್ಲಿಲ್ಲ. ಬಿಡು. ಇಷ್ಟರವರೆಗೆ ಅನ್ನೋದಿಲ್ಲ. ಇಷ್ಟರವರೆಗೆ ಯಾರು ಬರ್ಲಿಲ್ಲ. ಯಾಕೆ ಗೊತ್ತುಂಟ? ನಾನು ಬರ್ಲಿಲ್ಲ. ಓಹೋ. ನನಗೆ ಮತ್ತೊಂದು, ನನಗೆ ಹಿಂದಿನ ಬಾಗಿಲಿನಿಂದ ಹೋಗಿ ಅಭ್ಯಾಸದವನ, ಮುಂದಿನ ಬಾಗಿಲಿಂದ ಹೋದ್ದು ಕಡಿಮೆ ನಾನು. ಯಾಕೆಂದ್ರೆ ಹಲವು ಬಾಗಿಲುಗಳಿರುವ ಊರಿನಲ್ಲಿ ನಾನಿರುವವ. ಯಾದವರಲ್ಲಿ ವಸುದೇವ ಅಂತ ಒಬ್ಬ ಇದ್ದಾನೆ. ಆ ವಸುದೇವನ ಆತ್ಮಭವನು ನಾನು. ಅಪ್ಪ ವಸುದೇವ. ಆ ಕಾರಣಕ್ಕೆ ನನ್ನನ್ನು ವಾಸುದೇವ ಅಂತ ಕರೀತಾರೆ. ಓಹೋ, ಆ ಕಾರಣದಿಂದ ನೀನು ವಾಸುದೇವ. ಆತ್ಮೀಯರು ನನ್ನನ್ನು ವಾಸ್ತೇವಾಡು. ಓ ವಾಸ್ತೇವನ ಅಂತ ಅದು ಆತ್ಮೀಯ. ಕೆಲವರು ಹೇಳುವಾಗ ವಾಸು ಅಂತ ಹೇಳು. ವಾಸು ಅವರ ಮನಸ್ಸಿನ ಭಾವನೆ ಮುಖ್ಯ. ಹೌದು, ಪ್ರೀತಿಯಿಂದ ಹಾಗೆ ಕರೀತಾರೆ. ಒಂದೊಂದು ಊರಿನಲ್ಲಿ ನನಗೆ ಒಂದೊಂದು ಹೆಸರುಂಟು. ಓಹೋ, ಗೋವಿಂದ ಹೇಳುವವರಿದ್ದಾರೆ. ಗೋವಿಂದ. ಹೌದೌದು. ಅಚ್ಯುತ ಅಂತ ಹೇಳುವವರಿದ್ದಾರೆ. ಹೇಳಿದ್ರು ಕೇಳಿದ್ದೇನೆ. ಗೋವಿಂದ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬೇರೆ ಆಗುತ್ತದೆ.
ಹೌದು. ಆ ಗೋವಿಂದ ಅಲ್ಲ ಅದು ಅಂತ ಗೋವಿಂದ ಅಂತ ಹೇಳ್ತಾರೆ, ಆಗಲಿ ಅಚ್ಯುತ ಅಂತ ಹೇಳ್ತಾರೆ, ಹಾ. ಬೇರೆ ಬೇರೆ ಅನಂತ ಅಂತ ಹೇಳುವವರು ಇದ್ದಾರೆ. ಹಾ. ಅವರವರ ಭಾವನೆಗೆ ತಕ್ಕಂತೆ ನನ್ನನ್ನು ಹೇಳುವವರು ಇದ್ದಾರೆ. ಆದ್ರೆ ನನಗೊಂದು ಹೆಸರುಂಟು. ಏನು? ನನ್ನನ್ನು ಹಾ. ನಾನು ಹುಟ್ಟಿದ ಊರಿನಲ್ಲಿ ಹಾ. ಎನ್ನ ಜಗದಿ ಹ್ಮ್. ನನ್ನನ್ನು ಕೃಷ್ಣ ಅಂತ ಕರೀತಾರೆ. ನಿನ್ನ ಜಗದಿ ಹಾ. ಕೃಷ್ಣ ಅಂತ ಕರೀತಾರೆ. ಆದ್ರೆ ಹಾ. ನಾನು ಎಲ್ಲೆಲ್ಲ ಹೋಗಿದ್ದೇನೆ, ಹಾ. ಅವರು ನನ್ನನ್ನು ಕರೆಯುವುದು ಜಗದೀಶ ಅಂತ. ಓಹೋ. ಅದಿ ಜಗದಾಭಿರಾಮ ಜಗದೀಶ ಅಂತ ಉದ್ದ ಇರುವುದಕ್ಕೆ ಹ್ಮ್. ಜಗತ್ತು ಅಂತ ಹೇಳುದು ಕೆಲವರು. ಹ್ಮ್. ಹೆಸರು ಕೇಳಿನ ಜಗದಿ, ಜಗದಿ ಆ ಜಗದಿ ಅಂತ ಹೇಳುವವರು ಇದ್ದಾರೆ. ಹ್ಮ್. ನನ್ನದೇ ಜಗತ್ತಿನಲ್ಲಿ ನನಗೆ ಹೆಸರು ಕೃಷ್ಣ. ಕೃಷ್ಣ. ಹೌದಾ? ನನ್ನ ಒಂದು ಪ್ರಶ್ನೆಗೆ ಉತ್ತರ ಆಯ್ತು. ಬಾಲೆಯನ್ನು ಯಾಕೆ ಬೆದರಿಸಿದಿ? ಹಾ. ಏನು ಮಕ್ಕಳನ್ನು ಹೆದರಿಸುವ ಉದ್ಯೋಗವು ನನಗೆ? ನಾನು ಭಯೋತ್ಪಾದಕನಲ್ವೇ ಅಲ್ಲ. ಮತ್ತೆ ಆ ತೊಟ್ಟಿಲಿನ ಹಗ್ಗದಲ್ಲಿ ಒಂದು ಹಾ. ಪಡ 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 ಹೊಡಿತಾರೆ. ಓಹೋ. ಅದನ್ನು ಹುಡುಕಿಕೊಂಡು ಬಂದದ್ದು. ಹ್ಮ್. ನಮ್ಮನೊಬ್ಬ ಪ್ರಸೇನ ಅಂತ ಹೆಸರು. ಬೇಟೆಗೆ ಹೋಗುವಾಗ ಗುತ್ತಿಕೊಂಡು ಹಾಕಿಕೊಂಡು ಹೋದ. ಹ್ಮ್. ಆ ಪ್ರಸೇನನನ್ನು ಒಂದು ಸಿಂಹ ಕೊಂದಿತ್ತು. ಹ್ಮ್. ಆ ಸಿಂಹವನ್ನು ಕರಡಿ ಕೊಂದಿತ್ತು. ಓಹೋ. ಹಾಗೆ ಹುಡುಕಿಕೊಂಡು ಬರುವಾಗ ಹಾ. ಈ ಮಣಿ ಇಲ್ಲಿ ಉಂಟು. ನೀನು ಇಲ್ಲಿಗೆ ಬಂದ ಉದ್ದೇಶ ಉದ್ದೇಶ ಆ ಮಣಿ ನಮ್ಮದ್ದು, ಅದನ್ನು ಕೊಂಡೋಗುವ ಅಂತ ನಾ ಬಂದದ್ದು. ಓಹೋ. ಹಾಗೆ ಅಂತ ಕೊಂಡೋಗುವುದೇ ಉದ್ದೇಶವೋ? ಆ ಮತ್ತೆ? ಮಗುವಿನ ಬಾಯಿಗೆ ಬಟ್ಟೆ ತುರುಕಿ ನನಗೆ ಮಣಿಯನ್ನು ಕೊಂಡೋಗ್ಲಿಕ್ಕೆ ಆಗುದಿಲ್ವೋ? ಅದಲ್ಲ. ಹಾ. ಯಾರು ತಂದಿದ್ದಾನೋ ಹ್ಮ್. ಅವನತ್ರ ಪಡ್ಕೊಂಡು ಹೋಗ್ಬೇಕು ಅಂತ ಇರುವುದು. ಹ್ಮ್. ನಾನು ಬಂದದ್ದು ಮಣಿಯನ್ನು ಲಕ್ಷಿಸಿ ಬಂದದ್ದು. ಓಹೋ. ನಿನಗೆ ಎಲ್ಲಿ ಬಿದ್ದು ಸಿಕ್ಕಿದ್ದು? ನಿನಗೆ ಆ ಮಣಿ ಬೇಕೆ? ಯಾಕೆ? ಕೊಡಬಹುದಿತ್ತು. ಹಾ. ಆದ್ರೆ ಹೇಗೆ ಸಿಕ್ಕಿತು ನಿನಗೆ? ಅದನ್ನು ನಾನು ಪಡೆದದ್ದು ಹೇಗೆ ಬಂದೆ? ಎನ್ನಯ ವಿಕ್ರಮದೋ ನಾನು ಎನ್ನಯ ಅಯ್ಯೋ, ನಾನು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನು ಕೊಟ್ಟಿದ್ದಿ. ನೀನು ಯಾರು ಎನ್ನುವುದನ್ನು
ಸಿದ್ಧಿ. ಆದರೆ ನೀನು ಕೇಳಿದ ಹಾಗೆ ತೊಟ್ಟಿಲಿನ ಹಗ್ಗಕ್ಕೆ ಬಿಗಿದ ಮಣಿಯನ್ನು ಕೊಡಬಹುದಿತ್ತೋ ಏನು. ಆದರೆ ಅದು ದಾರಿಯಲ್ಲಿ ಬಿದ್ದು ಸಿಕ್ಕಿದ್ದಲ್ಲ, ನಾನು ಕಾರಣದಲ್ಲಿ ತಿರುಗುವಾಗ ಸಿಕ್ಕಿದ್ದಲ್ಲ. ಅದನ್ನು ಹೇಗೆ ಪಡೆದಿದ್ದೇನೆ ಗೊತ್ತೇ? ನಾನು ಕಾರಣದಲ್ಲಿ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕಾಡಿನ ರಾಜ ಸಿಂಹವು ತನ್ನ ಬಾಯಿಯಲ್ಲಿ ಈ ಮಣಿಯನ್ನು ಕಚ್ಚಿಕೊಂಡಿದ್ದು ರಕ್ತ ಸಿಕ್ತವಾದಂತಹ ಆ ಸಿಂಹವನ್ನು ನನ್ನ ಈ ಬಾಹುವಿಕ್ರಮದಿಂದ ಹೊಡೆಯಿಸಿದೆ, ಘಾತಿಸಿದೆ. ನನ್ನ ಈ ವಜ್ರಾಘಾತಕ್ಕೆ ಸಿಲುಕಿದಂತಹ ಆ ಸಿಂಹವು ಮಡಿದಿದೆ. ಹಾಗಾಗಿ ನನ್ನ ಬಾಹು ವಿಕ್ರಮದಿಂದ ಪಡೆದಂತಹ ಈ ಮಣಿಯನ್ನು ನಿನಗೆ ಎಷ್ಟು ಮಾತ್ರ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅಯ್ಯ, ನಾನೇನು ಅದನ್ನು ಬಲಾತ್ಕಾರವಾಗಿ ಕೊಂಡುವುದಕ್ಕೆ ಬಂದದ್ದ, ಮತ್ತೆ ವಿಹಿತದಿಂದ ನಿನ್ನದಲ್ಲ. ನೀನಂತೂ ಕಾರುದಾರಿಯಲ್ಲಿ ಸಾಗುವಾಗ ಆ ಸಿಂಹದ ಬಾಯಿಯಲ್ಲಿತ್ತು ಹೊಡೆದು ನಾನು ತಕ್ಕೊಂಡೆ. ಹೌದು, ಒಳ್ಳೆ ಕೆಲಸವೇ. ನನ್ನ ಸಾಮರ್ಥ್ಯ ಮಾತ್ರ ಅಲ್ಲ, ಅದರ ಅಮೂಲ್ಯತೆ, ಅದರಲ್ಲಿರುವ ವಿಶೇಷತೆ ಅದು ಯಾವುದು ನಿನಗೆ ಗೊತ್ತಿಲ್ಲ. ಯಾಕೆ? ಸಿಂಹದ ಬಾಯಿಯಲ್ಲಿ ರಕ್ತ ಸಿಕ್ತವಾಗಿತ್ತು, ನೀನು ಹಿಡ್ಕೊಂಡು ಬಂದಿ. ನಾನು ಹಿಡ್ಕೊಂಡು ಬಂದದ್ದು ಮಾತ್ರವಲ್ಲ, ಕತ್ತಲಾದಂತಹ ಈ ಗುಹೆಯನ್ನು ಅದು ಬೆಳಗಿದೆ. ಸರಿ, ಮುಂದೊಂದು ದಿನ ನಮ್ಮ ಬಾಳನ್ನು ಬೆಳಗುತ್ತೆ ಅನ್ನುವಂತಹ ವಿಶ್ವಾಸ ಉಂಟು ನನಗೆ. ಈಗ ನಿಮ್ಮ ಬಾಳನ್ನು ಬೆಳಗಬೇಕಾದಲ್ವ, ಮಣಿಯಾಗಬೇಕು ಅಂತ ಇಲ್ಲಲ್ಲ. ಮತ್ತೆ ಅದರ ವ್ಯವಸ್ಥೆ ನಾ ಮಾಡ್ತೇನೆ. ಅದು ಯಾಕಂದ್ರೆ ಒಂದು ನಾಗರಿಕತೆ ಇದ್ದ ಊರಿಂದ ನಾನು ಬಂದಿದ್ದೇನೆ. ಈ ಮಣಿಯಂತೂ ನಿಮ್ಮದ್ದಲ್ಲ. ಈಗ ನಿನಗೆ ಮಣಿ ನಿನ್ನದ್ದು, ನೀ ಹುಟ್ಟುವಾಗಲೇ ಇತ್ತು, ಬುದ್ಧಿ ಬೆಳೆಯುವಾಗಲೇ ಇತ್ತು, ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ಯಾವ ಯಾವ ಕುರುಹನ್ನು ನೋಡಿಕೊಂಡು ಬಂದೆ? ಆ ಬೇಟೆಗೆ ಬಂದಂತಹ ಪ್ರಸೇನ ಸತ್ತದ್ದು, ಅಲ್ಲಿ ಸಿಂಹ ಸತ್ತು ಬಿದ್ದದ್ದು, ನಿನ್ನ ಹೆಜ್ಜೆಯನ್ನು ಅನುಸರಿಸಿ ನಾ ಬಂದ ಉಪಕ್ರಮ ತಂದದ್ದು ಸರಿ ಉಂಟು. ಸ್ವಾಮಿತ್ವ ನಮ್ಮದ್ದು ಅಂತ ನಾನು ಹೇಳಿದ್ದೆ. ನಮ್ಮಲ್ಲಿ ಒಬ್ಬ ಪ್ರಸೇನ, ಅವನೊಬ್ಬ ಸತ್ರಾಜಿತ, ಹೀಗೆ. ಆ ಕಾರಣದಿಂದ ಮಾತ್ರ ಅಲ್ಲ, ಮಣಿ ನೀನು ಇಟ್ಟುಕೊಂಡ್ರೆ ಬೆಳಕು ಕೊಡಬಹುದು, ಬಿಟ್ಟರೆ ಬೇರೆ ಎಂತದ್ದು ನಿನಗೆ ಪ್ರಯೋಜನ ಇಲ್ಲ. ಹಾಗಾಗಿ ಅದಕ್ಕೆ ಅಷ್ಟೇ ಅಲ್ಲ, ಅದು ಸೂರ್ಯದೇವರು ಕೊಟ್ಟಂತದ್ದು ಹೆಸರು ಸಮಂತಕಾಂತರಿಗೆ. ಏನೇ ಆಗ್ಲಿ ಅಲ್ಲಲ್ಲ, ಅದಕ್ಕೆ ಪಾವಿತ್ರ್ಯತೆ ಉಂಟು ಅಂತ. ಏನೇ ಆದ್ರೆ ಇಟ್ಟುಕೊಳ್ಳಿಕ್ಕೆ ನಿಜನ ಅಲ್ಲ. ಪಾವಿತ್ರ್ಯತೆ ಇದ್ದ ಕಾರಣ ಅಗತ್ಯಕ್ಕೆ ಯಾವುದೇ ಒಂದು ವಸ್ತು ನಮಗೆ ಅಗತ್ಯ ಉಂಟು, ಬಳಕೆ ಉಂಟು ಅಂತಂದ್ರೆ ಬಳಕೆ ಮಾಡುವವನಿಗೆ ಕೊಡ್ಬೇಕು. ನಮಗಿದ್ದು ಬಳಕೆ ಇಲ್ಲ, ಬಳಕೆ ಇಲ್ಲ ಅಂತ ನಾವು ಮನೆಯಲ್ಲಿ ಇಟ್ಟುಕೊಂಡು ಪ್ರಯೋಜನ ಉಂಟಾ? ಯಾರಿಗೆ ಬಳಕೆಗೆ ಬರ್ತದೆ ಅವನಿಗೆ ಕೊಡ್ಬೇಕಾದ್ದು ಮುಖ್ಯ. ಆ ರೀತಿ ಅದು ಬಳಕೆಗೆ ಬರುದು ಯಾರಿಗೆ ಅಂತ ನನಗೂ ಅಲ್ಲ, ಸತ್ರಾಜಿತನಿಗೆ ಅದು ಬಳಕೆಗೆ ಬರ್ತದೆ. ಒಂದು ಕೆಲಸ ಮಾಡುವ, ಒಂದು ಕ್ರಮ ಉಂಟು ವ್ಯವಹಾರದಲ್ಲಿ. ಏನು? ಒಂದು ವಿನಿಮಯ, ಒಂದು ವಿಕ್ರಯ, ಅದಾಗದಿದ್ರೆ ವಿಕ್ರಮ, 3 ವಿನಿಮಯ. ಅದನ್ನ ನೀನು ಪಡ್ಕೊಂಡು ಬಂದಿದ್ದಿ, ಸಂರಕ್ಷಣೆ ಮಾಡಿ ಇಟ್ಟಿದ್ದಿ, ಅದಕ್ಕೊಂದು ದೊಡ್ಡ ಮೌಲ್ಯ ಕೊಡುವುದು, ಅದು ವಿನಿಮಯ. ಮೌಲ್ಯ ನಿಮಗೆ ಏನು ಬೇಕು ಅಂದ್ರೆ ಬೆಳಗಲಿಕ್ಕೆ. ಈಗ ನಿನ್ನ ಸಂಸಾರ, ಆ ತೊಟ್ಟಿಲ್ ತೂಗುವ ಮಗು, ಆ ತೊಟ್ಟಿಲಿನಲ್ಲಿ ಮಗು, ಆ ಹುಡುಗಿ ಚಂದ ಇದ್ದಾಳೆ, ಆಯ್ತಾ? ಎಲ್ಲ ಕಾತಾಯ, ನೀನು ಚಂದ ಇದ್ದಾಳೆ ಅಂತ ಹೇಳಿ ಇಷ್ಟು ಮಾತಾಡುದ? ನನಗೆ ಸೌಂದರ್ಯವನ್ನು ಕಂಡ್ರೆ ಹೇಳುವ ಅಭ್ಯಾಸ. ಸೌಂದರ್ಯ ಇಲ್ಲದಿದ್ರೆ ನಾ ಹೇಳುದಿಲ್ಲ, ಇದ್ರೆ ಹೇಳುದಿಲ್ಲ. ನಾನು ಹೇಳದೇ ಇದ್ರೆ